ವಿಶೇಷವಾದಂತ ಕಾರ್ಯಕ್ರಮ ಶಿವಮೊಗ್ಗತಕ್ಕಂತ ರಾಘವೇಂದ್ರರವರೇ, ವಿಶೇಷವಾಗಿ ವೇದಿಕೆ ಮುಖಾಂತರ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಿಕ್ಕೆ ಇಚ್ಛೆ ಪಡಿಸ್ತೇನೆ. ಯಾಕಂದ್ರೆ ನನ್ನ ಬಗ್ಗೆ ಅತ್ಯಂತ ಒಳ್ಳೆ ಮಾತುಗಳನ್ನ ಅವರು ಮಾತನಾಡಿದ್ದಾರೆ. ನಾನು ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಯಾವಾಗಲೂ ಸದಾ ಅಭಾರಿಯಾಗಿರ್ತಂತೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮೋಳೆ ಸಾಹೇಬರ ನನಗೆ ಬಹಳ ಖುಷಿಯಾಗಿದೆ. ವಿಶೇಷವಾಗಿ ಎಲ್ಲ ಯುವ ಮಿತ್ರರು, ಸಮಾಜದ ಮುಖಂಡರು ನನಗೆ ಬೆಂಗಳೂರಿಗೆ ಬಂದು ನಾವು ಇಡೀ ಜಿಲ್ಲೆಯಾದ್ಯಂತ ನಾವು ಕ್ಷತ್ರಿಯ ಸಮಾಜ, ವಿಶೇಷವಾಗಿ ಕ್ಷತ್ರಿಯ ಮರಾಠ ಸಮಾಜದವರು ನಾವೆಲ್ಲ ಸೇರ್ತಾ ಇದೀವಿ, ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಆ ಕಾರ್ಯಕ್ರಮದಲ್ಲಿ ವೆಬ್ಸೈಟ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಂತ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ಅದ್ರ ಜೊತೆಗೆ ಸಮಾಜದ ಮುಖಂಡರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಬರ್ಬೇಕಂತ ಹೇಳಿ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನನಗೆ ಕರೆಯನ್ನು ಕೊಟ್ಟಿದ್ರು. ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಶ್ವಾಸದಿಂದ, ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕಾಗಿ ಪ್ರಥಮದಲ್ಲಿ ಮತ್ತೊಮ್ಮೆ ಸಮಾಜದ ಎಲ್ಲ ಮುಖಂಡರುಗಳಿಗೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧು ಬಗೆಯವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಾವು ಮಾತನಾಡ್ತೀವಿ. ನಾನು ಇವತ್ತು ಸ್ವಲ್ಪ ವಾಸ್ತವನ್ನ ಮಾತನಾಡಲಿಕ್ಕೆ ಇಚ್ಛೆಯನ್ನು ಬಯಸ್ತೇನೆ. ಇವತ್ತು ನಾವಿರ್ತಕ್ಕಂಥದ್ದು 21ನೇ ಶತಮಾನ. ಛತ್ರಪತಿ ಶಿವಾಜಿ ಮಹಾರಾಜರವರು 16ನೇ ಶತಮಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಕೂಡ ಇವತ್ತು ನಾವು ನೆನೆಸ್ತಾ ಇದ್ದೇವೆ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಅಲ್ಲ. ಈ ತರ ಸ್ವಾಮೀಜಿಯವರು ಹೇಳ್ತಾ ಇದ್ರು, ತಂಜಾವೂರವರೆಗೆ, ಡೆಲ್ಲಿ ಡೆಕ್ಕನ್ನಿಂದ ಹಿಡಿದು ತಂಜಾವೂರವರೆಗೆ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಸುಮಾರು 240 ಫೋರ್ಟ್ಗೂ ಹೆಚ್ಚು ಗಳಿಸಿರ್ತಕ್ಕಂಥ ಯಾವುದೇ ಒಬ್ಬ ಧೀಮಂತ ನಾಯಕ, ಒಬ್ಬ ರಾಜ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭಕ್ಕೆ ಹೇಳಲಿಕ್ಕೆ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ. ಅವ್ರ ಬಗ್ಗೆ ನಿಮಗೆ ಪರಿಚಯಿಸಬೇಕಾದ ಅವಶ್ಯಕತೆ ನನಗಿಲ್ಲ. ಆದ್ರೆ 16ನೇ ವರ್ಷದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಮೊಘಲ ವಿರುದ್ಧ ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಜೀಜಾಮಾತೆಯ ಸ್ಫೂರ್ತಿಯಾಗಿ, ಅಲ್ಲಿ ಕೇಳಿಸ್ತಲ್ಲ, ಜೀಜಾಮಾತೆಯ ತಾಯಿಯ ಸ್ಫೂರ್ತಿ ಸದಾ ಕಾಲ ಅವರಿಗೆ ಪ್ರಪ್ರಥಮದಿಂದ ಜೀಜಾಮಾತೆಯವರನ್ನು ಮೋಟಿವೇಟ್ ಮಾಡಿ, ಸ್ಫೂರ್ತಿಯನ್ನು ಮಾಡಿ, ಮಾರ್ಗದರ್ಶನವನ್ನು ಹೇಳ್ತಾ ಬಂದಂತ ನಮ್ಮ ಜೀಜಾಮಾತೆಯ ಅವರ ಆಶೀರ್ವಾದದಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು 600 ವರ್ಷ ಆದ್ರೂ ಕೂಡ ನಾವೆಲ್ಲ ಇತಿಹಾಸದ ಪುರುಷ ಅಂತ ಹೇಳಿ ಇವತ್ತು ನಾವು ಆರಾಧಿಸ್ತೀವಿ. ಅವ್ರನ್ನ ಭಕ್ತಿಪೂರ್ವಕ ಅವರಿಗೆ ಅವ್ರನ್ನ ನೋಡ್ಕೊಳ್ತೀವಿ. ಅವರು ಏನ್ ಹೇಳಿ ಹೋಗಿದ್ದಾರೆ ಅಂತ ಹೇಳಿ ನನ್ನ ವಿಚಾರಗಳಲ್ಲಿ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರೆ, ಇವತ್ತಿನ ವ್ಯವಸ್ಥೆಯಲ್ಲಿ ಎಲ್ಲ ಸಮಾಜಗಳು ಸಂಘಟನೆ ಆಗಿದ್ದಾವೆ. ನಾವು ನಮ್ಮ ಸಮಾಜದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆ ಆಗ್ಬೇಕು, ನಾವೆಲ್ಲ ಸೇರ್ಬೇಕಂತೇಳಿ ನಾವು ಸ್ವಾಮೀಜಿಯವರು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನಿತರ ಪಕ್ಷಗಳು ಇರ್ಬೋದು. ಆದ್ರೆ ಸಮಾಜ ಬಂದ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೇವೆ. ಏನು ಅಂತಂದ್ರೆ, ನಮಗೆ ಒಂದು ದುಃಖದ ಸಂಗತಿ ಅಂತಂದ್ರೆ, ನಾವೊಂದು ಸ್ವಾಮೀಜಿಗೆ ಹೇಳ್ತಾ ಇದ್ದೇನೆ, ಮರಾಠರು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಂದ್ರೆ ಮುಸಲ್ಮಾನ್ ವಿರೋಧಿ ಮಾಡ್ತಕ್ಕಂಥದ್ದು ಮರಾಠ ಸಮಾಜ, ಅಥವಾ ಛತ್ರಪತಿ ಶಿವಾಜಿ ಮಹಾರಾಜರು ಮುಸಲ್ಮಾನ್ ವಿರೋಧಿ ಅಂತ ಹೇಳಿ
ಭಾಷಣ ಮಾಡ್ತಕ್ಕಂಥ ನಾನು ಕೇಳಿದೆ. ಒಂದು ಮಾತ್ರ ಹೇಳ್ತೀನಿ, ಸ್ವಾಮೀಜಿ ಹೇಳ್ತಾ ಇದ್ರು, ಮೊಘಲ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ 18 ಪಂಗಡಗಳ ಜೊತೆಗೆ ಸೇರಿಸಿ ಮುಸಲ್ಮಾನರನ್ನು ಕೂಡ ಸೇರಿಸಿಕೊಂಡು ಇಡೀ ಔರಂಗಜೇಬನ ನೀರು ಕುಡಿಸ್ತಕ್ಕಂಥ ಕೆಲಸ ಯಾವುದೇ ಒಂದು ಮಾಡಿದ್ರೆ, ರಾಜ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಛತ್ರಪತಿ ಶಿವಾಜಿ ಮಾಡಿದಂತ ಈ ಸಂದರ್ಭದಲ್ಲಿ. ಆದ್ರೆ ಹಣಪಟ್ಟಿಯಲ್ಲಿ ಏನ್ ಬಂದಿದೆ ಅಂತಂದ್ರೆ, ನಮಗೆ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾರೆ. ಅವ್ರ ಮನೆಗೆ ಹೋಗಿ ನೋಡ್ರಿ, ಒಬ್ಬರು ಫೋಟೋ ಇಟ್ಕೊಂಡಿರಂಗಿಲ್ಲ. ಎಲ್ಲ ಹಿಂದೂ ರಾಷ್ಟ್ರ, ಹಿಂದೂ ಸ್ವರಾಜ್, ಹಿಂದೂನ ಉಳಿಸ್ಕೊಟ್ಟಿರ್ತಕ್ಕಂಥ ಮಹಾರಾಜರು ಅಂತ ಹೇಳಿ ದಿನಾ ಬೆಳಿಗ್ಗೆ ಎದ್ದು ಬಂದು ನಮ್ಮ ಮುಂದೆ ವೇದಿಕೆ ಮುಂದೆ ಭಾಷಣ ಎಲ್ಲ ಮಾಡ್ತಾರೆ. ಅವ್ರ ಮನೆಗೆ ಹೋಗಿ ನೋಡ್ರಿ, ಒಬ್ರು ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋ ಇರೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಇವತ್ತಿನ ವ್ಯವಸ್ಥೆಯಲ್ಲಿ ಜಾತಿನೇ ಮುಖ್ಯ ಇದೆ, ಹೇಳ್ತಕ್ಕಂಥದ್ದೆಲ್ಲ ಇದೆ. ಇವತ್ತು ನಮ್ಮ ನೀವು ಹಿಂದೂ ಸರ್ಟಿಫಿಕೇಟ್, ಹಿಂದೂ ನಾವೇನು ಕಾಸ್ಟ್ ಸರ್ಟಿಫಿಕೇಟ್ ಅಂತ ನೋಡ್ರಿ, ಹಿಂದೂ ಮರಾಠ, ಹಿಂದೂ ಲಿಂಗಾಯತ, ಹಿಂದೂ ಕುರುಬ, ಹಿಂದೂ ಒಕ್ಕಲಿಗ, ಹಿಂದೂ ವಾಲ್ಮೀಕಿ, ಹಿಂದೂ ಈ ವ್ಯವಸ್ಥೆಯಲ್ಲಿ ಇನ್ನಾದ್ರೂ ಉಳಿದಿದ್ದಾವೆ. ಒಪ್ತಿರಲ್ಲ ಈ ಮಾತು? ಒಪ್ತಿರಲ್ಲ? ಯಾರು ಜಾತಿ ಮೀರಿ ಕೊಡತಡ ವ್ಯವಹಾರ ಮಾಡೋದಿಲ್ಲ. ಮಾಡ್ತಾರ? ಮಾಡ್ತಾರೇನ್ರಿ? ಮಾಡ್ತಾರ? ಎಲ್ಲಿ ಸೌಕಾರರಿದ್ದಾರೆ, ಎಲ್ಲಿ ಯಾವುದೇ ಸಮುದಾಯ, ಯಾವುದೇ ಸಮಾಜದಲ್ಲಿ ಎಲ್ಲಿ ಸೌಕಾರಿದ್ದಾರೆ, ಎಲ್ಲಿ ಗಿವ್ ಅಂಡ್ ಟೇಕ್ ಇದೆ, ಅಲ್ಲಿ ಜಾತಿ ಬರೋದಿಲ್ಲ. ಜಾತಿ ಅಂತಕ್ಕಂಥದ್ದು ಯಾರಿಗೆ? ಮಧ್ಯಮ ವರ್ಗದವರಿಗೆ. ಬಡತನ, ಯಾರು ಬಡತನ ಒಳಗಿದ್ದಾರೆ ಇವರಿಗೆ ಬಹಳ ಈಸಿಯಾಗಿ ಜಾತಿ ಮುಟ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಎಲ್ಲ ಉನ್ನಾರ ಇವಾಗೆಲ್ಲ ರೋಮನ್ ಎಂಪೈರ್ಲಿಂದ ಹಿಡಿದು ಇಲ್ಲಿವರೆಗೆ ನಡೆದಿದೆ, ಮುಂದೆ ನಡೀತಾನೆ ಬರ್ತಾ ಇದೆ, ಮುಂದೆ ನಡೀತಕ್ಕಂಥ ಕೂಡ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ. ಯಾಕೆಲ್ಲ ಈ ಮಾತು ಸಂತೋಷ ಲಾಡ್? ನಮಗೆ ಎಷ್ಟೇ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು, ಎಲ್ಲಿವರೆಗೆ ನಮಗೆ ರಾಜಕೀಯ ಶಕ್ತಿಗಳು ಬರೋದಿಲ್ಲ, ಎಲ್ಲಿವರೆಗೆ ನಮಗೆ ಸಮಪಾಲು ಸಿಗಲಿಲ್ಲ, ನಾವು ಯಾವತ್ತೂ ಸಮಾಜ ಕಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರು, ಅದ್ರ ಜೊತೆಗೆ ಅಂಬೇಡ್ಕರ್ ಅವರು ಕೂಡ ಹೇಳಿರ್ತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ ನಿಮಗೆ. ಇವತ್ತು ನೋಡಿ, ನಮಗೇನಂತಂದ್ರೆ ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1912 ಇಸ್ವಿಯಲ್ಲಿ ಶಾ ಮಹಾರಾಜರು ಭೇಟಿ ಆಗ್ತಾರೆ. ಅದಕ್ಕಿಂತ ಮುಂಚೆ ಗಾಯಕ್ವಾಡ್ ಮಹಾರಾಜರು ಭೇಟಿ ಆಗ್ತಾರೆ. ಮೊದಲನೇ ಬಾರಿಗೆ ಗಾಯಕ್ವಾಡ್ ಮಹಾರಾಜರು ಕೊಲಂಬಿಯಾ ಯೂನಿವರ್ಸಿಟಿಗೆ ಓದಲಿಕ್ಕೆ ಕಳಿಸ್ತಾರೆ. ಎರಡನೇ ಬಾರಿಗೆ ಶಾವ್ಜಿ ಮಹಾರಾಜರು ಲಂಡನ್ಗೆ ಓದಲಿಕ್ಕೆ ಕಳಿಸ್ತಾರೆ. ಇವತ್ತು ಅಲ್ಲಿ ಓದಿ ಬಂದಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ದೇಶದ ಸಂವಿಧಾನವನ್ನು ಬರೀತಾರೆ. ಅದಕ್ಕೆ ನಾವು ಇವತ್ತು ಇಡೀ ಮರಾಠ ಸಮಾಜದವರು ಇವತ್ತು ಹೆಮ್ಮೆಯಿಂದ ಸಂವಿಧಾನಕ್ಕೆ ಬರೀಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಓದಿಸಿರ್ತಕ್ಕಂಥ ಸಮಾಜ ನಮ್ದು. ಇವತ್ತು ಈ ಸಂವಿಧಾನ ಬರೀಕೆ ಮೂಲ ಕಾರಣ ನಮ್ಮ ಮರಾಠ ಸಮಾಜದಲ್ಲಿ ಈ ಸಂದರ್ಭಕ್ಕೆ ಹೇಳಬೇಕಿದೆ. ಇದ್ರ ಬಗ್ಗೆ ಯಾರು ಹೇಳೋದಿಲ್ಲ. ನಾವು ನೋಡ್ರಿ ಧನಂಜಯ ಸಾಹೇಬ್ರೆ 2A ಒದ್ದಾಡ್ತಿದೀವಿ ನಾವು. 2A ಕೊಡ್ರಿ, ನಮಗೆ ಮೀಸಲಾತಿ ಕೊಡ್ರಿ ಅಂತ ಒದ್ದಾಡ್ತಿದೀವಲ್ಲ. ನಮ್ಮ ಇತಿಹಾಸ ನೋಡ್ರಿ, 1902 ಇಸ್ವಿನಲ್ಲಿ ಒಬ್ಬ ಪ್ರೋಗ್ರೆಸಿವ್ ರಾಜ ಇಡೀ ಭಾರತ ದೇಶದಲ್ಲಿ ಯಾರೇ ಇದ್ರೆ ಶಾಹು ಮಹಾರಾಜರು ಶೋಷಿತ ವರ್ಗಗಳಿಗೆ, ಯಾವ ಶೋಷಿತ ವರ್ಗಗಳು ಈ ದೇಶದಲ್ಲಿ ಇದ್ದಾರೆ ಅವ್ರಿಗೆ ಅನುಕೂಲ ಆಗಿದೆ ಅಂತ ಹೇಳಿ 50% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಯಾವುದೇ ಮಹಾರಾಜ ಇದ್ರೆ ಅದು ಮರಾಠ ಮಹಾರಾಜ, ಶಾಹು ಮಹಾರಾಜ. ದೇಶಕ್ಕೆ ರಿಸರ್ವೇಶನ್ ಕೊಟ್ಟವ್ರು ನಾವು ಇವತ್ತೇನ್ ಮಾಡ್ತಾ ಇದೀವಿ, ರಿಸರ್ವೇಶನ್ ಕೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದಿದ್ವಿ. ಇದ್ರ ಬಗ್ಗೆ ನಮಗೆ ಇಡೀ ಭಾರತ ದೇಶದಲ್ಲಿ ಯಾರನ್ನ ಹಿಂದೂ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥವ್ರು, ಹಿಂದೂ ಸ್ವರಾಜ ಉಳಿಸಿರ್ತಕ್ಕಂಥವ್ರು ಮರಾಠರು, ಇವ್ರಿಗೆ ಯಾರನ್ನ ರಿಸರ್ವೇಶನ್ ಕೊಡ್ರ ಅಂತ ಯಾರನ್ನ ಹೋರಾಟ ಮಾಡ್ತಾರೆ ನಮ್ಮ ಪರವಾಗಿ. ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೆ ಬರ್ರಿ, ನಮ್ಮ ಬಗ್ಗೆ ಹೊಗಳಿದ್ದೆ
ಹೊಗಳಿದ್ದೆ. ಯಾರು ನಮ್ಮ ಪರ ರಿಸರ್ವೇಶನ್ ಕೊಡ್ರಿ ಅಂತ ಹೇಳದೇ ಇಲ್ಲ. ಎಲ್ಲ ಸಮಾಜಗಳು ಅವ್ರವ್ರ ರಿಸರ್ವೇಶನ್ ಬೇಕಂತ ಕೇಳತಕ್ಕಂಥ ಅಧಿಕಾರ ಇದೆ. ನಮ್ಮ ಪರವಾಗಿ ನಾವೇ ಕೇಳಬೇಕು, ನಾವು ಹೋರಾಟ ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಿ. ಇತಿಹಾಸ ಬೇರೆನೇ ಇದೆ, ಪಾಠ ಮಾಡತಕ್ಕಂಥದ್ದು ಬೇರೆ ಇದೆ. ಹಿಂದಿನೇ ಒಂದು ಕಾವತ್ತು ಇದೆ, ಹಾತಿ ಕಾ ದಾಂತ್ ದಿಖಾನೆ ಅಲ್ಲವೇ ಖಾನೆ ಕಾಲವೇ. ಅಂದ್ರೆ ಆನೆ ಹಲ್ಲು ತೋರ್ಸೋದೇ ಬೇರೆ, ಏನು ಕಡೆಯದೇ ಬೇರೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾನು ಬಹಳಷ್ಟು ಬಿಹಾರಿಗೆ ಹೋಗಿದ್ದೀನಿ, ಯುಪಿಗೆ ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿದ್ದೀನಿ, ರಾಜಸ್ಥಾನಿಗೆ ಹೋಗಿದ್ದೀನಿ. ಎಲ್ಲರೂ ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಂದ್ರೆ ಮುಸಲ್ಮಾನರ ವಿರೋಧಿ, ನಂಗೆ ಇರ್ಲಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ನಮ್ಮ ಸಮಾಜದ ಮುಖಂಡರು ತಾವೆಲ್ಲ ಸೇರಿದಿರಿ. ನಾವು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷ ಇರಲಿ, ಆದ್ರೆ ಇತಿಹಾಸವನ್ನು ನಾವು ಅರ್ಥ ಮಾಡ್ಕೋಬೇಕು. ಕಾಜಿ ಹೈದರ್ ಅಂತಿದ್ರು, ಛತ್ರಪತಿ ಶಿವಾಜಿ ಮಹಾರಾಜರ ವಕೀಲರು ಕಾಜಿ ಹೈದರ್, ಮದರ್ ಮೆಹ್ತಾ ಅಂತೇಳಿ. ಯಾವ ಔರಂಗಜೇಬ್ ಜೈಲಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೈದಿಯಾಗಿರ್ತಾರೆ, ಅಲ್ಲಿಂದ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಔರಂಗಜೇಬ್ ಜೈಲಿಂದ ಓಡಿಸಂದಿರ್ತಕ್ಕಂಥದ್ದು ಒಬ್ಬ ಮುಸಲ್ಮಾನ. ತಮ್ಮ ಗಮನಕ್ಕಿಲ್ಲ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಈಗ ನೀವು ಯಾರು ಚಪ್ಪಾಳೆ ಹೊಡೆದಲ್ಲಿ ನೀವು ಯಾಕೆ ಹೇಳು? ಇತಿಹಾಸ ಬೇಡ ನಿಮಗೆ, ನಮಗೆ ಇತಿಹಾಸನೇ ಬೇಡ. ರುಸ್ತುಂ ಜಮಾಲ್ ಕೇಳಿದ್ರೆ ಹೆಸರು, ಜೈ 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 ಶಿವಾಜಿ. ಎದಕ್ಕೆ ಓದ್ಕೊಳ್ಳೋದು ಬೇಡ. ರುಸ್ತುಂ ಜಮಾಲ್ ಯಾರು? ರುಸ್ತುಂ ಜಮಾಲ್ ಔರಂಗಜೇಬ್ ಹೇಳ್ತಾನೆ, ಅಫ್ಜಲ್ ಖಾನ್ ಕಳಿಸ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬಹಳ ಭೇಟಿ ಮಾಡಿ ಅಂತ ಹೇಳಿ. ಅವಾಗ ರುಸ್ತುಂ ಜಮಾಲು ಛತ್ರಪತಿ ಶಿವಾಜಿ ಮಹಾರಾಜ ಸಲಹೆಗಾರ ಹೇಳ್ತಾನೆ, ಅಫ್ಜಲ್ ಖಾನ್ ಪಠಾನ್ ಅವನು ಮೋಸ ಮಾಡ್ತಾನೆ, ನಿನಗೆ ಹೋಗಬೇಡ, ನಿನಗೆ ಕೊಲ್ಲಕ್ಕೆ ಪ್ಲಾನ್ ಮಾಡಿ ಅಂತ ಹೇಳ್ತಕ್ಕಂಥ ಯಾರು? ರುಸ್ತುಂ ಜಮಾಲ್. ಅಫ್ಜಲ್ ಖಾನ್ಗೆ ಐಡಿಯಾ ಕೊಟ್ಟವನು ಯಾರು? ಅಫ್ಜಲ್ ಖಾನಿಗೆ ಶಿವಾಜಿ ಮಹಾರಾಜರನ್ನ ಕರೆಸಿ ನೀನು ಹೊಡೆಯಕ್ಕೆ ಹೇಳ್ಕೊಟ್ಟರು ಯಾರು? ಒಬ್ಬ ಹಿಂದೂ ಸಮಾಜದವನು, ಅವನ ಹೆಸರು ಹೇಳೋದು ಬೇಡ. ನೀವು ಛತ್ರಪತಿ ಶಿವಾಜಿ, ನಮಗೇನ್ ಬೇಜಾರಾಗತ್ತಂತಂದ್ರೆ, ಮಹಾನ್ ನಾಯಕ. ಒಂದು ಕುದುರೆನೂ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಹತ್ರ, ಒಂದು ಕುದುರೆನೂ ಇಲ್ಲ. ಲಕ್ಷಾಂತರ ಆನೆ ಇರ್ತಕ್ಕಂಥ ಔರಂಗಜೇಬ್ ಅಂತ ದೊಡ್ಡ ಸುಲ್ತಾನ ಅಂತ ಔರಂಗಜೇಬ್ಗೆ ವರ್ಷಾನುಗಟ್ಟಲೆ ಎದುರಾಗಿ ನೀರು ಕುಡಿಸಿರ್ತಕ್ಕಂಥ ಯಾವುದೇ ರಾಜ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ. ತಮ್ಮ ಗಮನಕ್ಕೆ ಕೊಲ್ಲಾಪುರ ಸೈನ್ಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಂದ 60,000 ಮುಸಲ್ಮಾನರಿದ್ರು. ವಾಗಣ ಕಥೆ ಕೇಳಿದ್ರೆ ನೀವು, ಮೈತೇಡ ವಾಗಣ ಹತ್ರ ಮೈತೆ ತುಂಬಲ್ಲ, ಮರಾಠಿ ಐತೆ ತುಂಬಲ್ಲ. ವಾಗಣಕ್ ಅಂತಂದ್ರೆ ಹುಲಿಯ ಉಗುರು. ಅಫ್ಜಲ್ ಖಾನ್ಗೆ ಒಟ್ಟಿಗೆ ಬಗಿತಾರಲ್ಲ, ಯಾರು ಬಗಿತಾರ ಅಫ್ಜಲ್ ಖಾನ್ ಹೊಟ್ಟೆಗೆ? ಹೆಂಗ್ ಬಗದ್ರದು? ಇದು ರುಸ್ತುಂ ಜಮಾಲ್ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಹೇಳ್ತಾರೆ, ಅವನು ಓದ್ತಾನೆ, ನೀವು ಮೋಸ ಮಾಡ್ತಾನೆ ಅಂತ ಹೇಳಿ ಇವತ್ತು ಆ ವಾಗಣಕ್ಕಿದೆಯಲ್ಲ, ಲಂಡನ್ ಲೈಬ್ರರಿ ಇದೆ. ಎಲ್ಲಿದೆ? ಲಂಡನ್ ಲೈಬ್ರರಿ ಇದೆ. ಅದು ಮಾಡಿಕೊಟ್ಟಿರ್ತಕ್ಕಂಥ ಯಾರು? ಒಬ್ಬ ಮುಸಲ್ಮಾನ, ರುಸ್ತುಂ ಜಮಾಲ್. ಇವತ್ತು ಅಫ್ಜಲ್ ಖಾನ್ನ ಹೊಟ್ಟೆ ಬಗಿಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಒಬ್ಬ ಮುಸಲ್ಮಾನ, ರುಸ್ತುಂ ಜಮಾಲ್. ತಮ್ಮ ಗಮನಕ್ಕೆ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಒಂದು ಸಮಾಜ ವಿರುದ್ಧ ಹೋರಾಟ ಮಾಡಲಿಲ್ಲ. ಧರ್ಮವನ್ನು ಕಾಪಾಡತಕ್ಕಂತ ಏಕೈಕ ರಾಜ ಯಾರೇ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ. ತಮ್ಮ ಗಮನಕ್ಕೆ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಆಗಿನ ಕಾಲದಲ್ಲಿ ಬ್ರಿಟಿಷ್ ಇದ್ರೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಇವತ್ತು ಇತಿಹಾಸವನ್ನ ಬಹಳ ಹೇಳ್ಕೊಂಡು ಹೋಗ್ಬೋದು, ಆದ್ರೆ ನಾನು ಸಂಕ್ಷಿಪ್ತ ಮಾತನಾಡಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಪರಿಸ್ಥಿತಿಗಳು ಏನಿದಾವೆ,
ನಮ್ಮ ಸಮಾಜದ ಪರಿಸ್ಥಿತಿ ಏನಿದೆ. ಅದಾದ್ಮೇಲೆ ಬ್ರಿಟಿಷರು ಎಷ್ಟು ವರ್ಷ ಬಂದ್ರು? ಬ್ರಿಟಿಷರ ವಿಷಯ ಮಾತಾಡದೇ ಇಲ್ಲ ನಾವು. ಹಳೆ ಕಥೆ ತೋರಿಸ್ಬೇಕು, ನಮ್ಗೆ ಹಳೆ ಪಿಕ್ಚರ್ ನೋಡ್ಬೇಕು. ನಮ್ಮ ಸಮಾಜದ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತೇನೆ, ನನಗೆ ರಾಜಕಾರಣದ ಏನ್ ಬಹಳ ದೊಡ್ಡ ಲಾಭ ಇಲ್ಲ. ನಾನು ಹೆಂಡತಿ ಹೋಗ್ಲಿ ಹೇಳ್ತಾರೆ, ಬಿಟ್ಬಿಡೋದು ರಾಜಕೀಯ ಅಂತ ಹೇಳ್ತಾರೆ. ನನಗಿದು ಒಂದು ಚಟ ಇದೆ ರಾಜಕಾರಣ. 17ನೇ ವರ್ಷದಲ್ಲಿ ಪ್ರಾರಂಭ ಮಾಡಿದೆ ನಾನು. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿ 2 ಬಾರಿ ಮಂತ್ರಿನಾಗಿದ್ದೇನೆ. ನನಗೆ ಕುಡಿಯ ಚಟ ಇಲ್ಲ, ಸೇರಾ ಚಟ ಇಲ್ಲ, ಪಾನ್ ಪರಗು ಚಟನೂ ಇಲ್ಲ, ಇಸ್ಪೇಟ್ ಆಡೋ ಚಟನೂ ಇಲ್ಲ. ಸಣ್ಣ ವಯಸ್ಸಿನಲ್ಲಿ ನಮ್ಮಪ್ಪ ಕಳ್ಕೊಂಡೆ ನಾನು. ರಾಜಕಾರಣದಲ್ಲಿ ಬರಬೇಕು, ಜನರಿಗೆ ಅನುಕೂಲ ಆಗ್ಬೇಕು, ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕು, ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಸೇವೆ ಮಾಡಬೇಕು ಎಂಬ ಸದುದ್ದೇಶದಿಂದ ರಾಜಕಾರಣ ಇದ್ದೀನಿ. ಬೇರೆ ಯಾವುದಕ್ಕಲ್ಲ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಬದಲಾವಣೆ ಹೆಂಗ್ ಕಾಣಬೇಕು? ಬದಲಾವಣೆಯಲ್ಲಿ ಬಿಜೆಪಿ ಮುಖಂಡರು ಇದ್ದಾರೆ. ನಾವು ಅವರಿಗೆ ಆತ್ಮೀಯತೆ ಇರಬೇಕು, ಪ್ರೀತಿ ಗೌರವ ಇರಬೇಕು. ಮುಂದೆ ಬರ್ತಾ ದಿನಗಳಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಆಗ್ಬೇಕಂತ ಕಾಂಗ್ರೆಸ್ನವ್ರು ಹೇಳ್ಬೇಕು. ಬಿಜೆಪಿ ಅವರೇ ಇಂಥ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಂತ ಹೇಳಿ ಬಿಜೆಪಿ ಹೇಳ್ಬೇಕು, ಜೆಡಿಎಸ್ ನವ್ರು ಹೇಳ್ಬೇಕು. ಇನ್ನ 100 ರಾಜಕೀಯ ಪಕ್ಷ ಹುಟ್ಟಬೇಕು. ಈ ದೇಶಕ್ಕೆ ಎಲ್ಲರೂ ಆಸ್ತಿ. ಈ ದೇಶ ಯಾವುದು ಬಿಜೆಪಿದು, ಕಾಂಗ್ರೆಸ್ ಜೆಡಿಎಸ್ ಅಲ್ಲ. ನಾವೇನು ಕಾಂಟ್ರಾಕ್ಟ್ ಮಾಡ್ಕೊಂಡು ಕುತ್ಕೊಂಡಿಲ್ಲ. ಈ ದೇಶ 140 ಕೋಟಿ ಜನಸಂಖ್ಯೆ ಈ ದೇಶ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ನಾವು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾಗಿದ್ರೆ ನಮ್ಮ ಸಮಾಜದಲ್ಲಿ ನಾವು ಕಟ್ಟಬೇಕಂತಿದೀವಿ. ನಿಮಗೆ ನಿಮ್ ಬೇರೆ ಬೇರೆ ಪಾರ್ಟಿಯಾಗಿ ಗಾಡ್ ಫಾದರ್ಗಳು ಇಲ್ಲ, ಸಮಾಜ ತೊಂದರೆ ಇಲ್ಲ. ಕಾಂಗ್ರೆಸ್ನ ಕೆಲವು ಗಾಡ್ ಫಾದರ್ಗಳು ಇರ್ತಾರೆ, ಬಿಜೆಪಿ ನಿಮಗೆ ಗಾಡ್ ಫಾದರ್ಗಳು ಇರ್ತಾರೆ. ನೀವೆಲ್ಲರೂ ಸೇರಿ ಯಾವುದೇ ಸರ್ಕಾರ ಬಂದ್ರೆ ಆಲಿಂದ ಕೆಲಸ ಮಾಡ್ಬೇಕು. ನೀವು ಏನ್ ಮಾಡ್ಬೇಕು? ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಾವೆಲ್ಲರೂ ಪಕ್ಷಾತೀತವಾಗಿ ಸೇರ್ಬೇಕು. ಆ ಸರ್ಕಾರದ ಜೊತೆಗೆ ಇಲ್ಲಿ ಯಾರು ಇರ್ತಾರೆ ಅವ್ರ ಜೊತೆ ಕೆಲಸ ಮಾಡಿಸ್ಬೇಕು. ಜಾಸ್ತಿ ದುಡ್ಡು ಆ ಸರ್ಕಾರದಿಂದ ತರಬೇಕು, ಅಭಿವೃದ್ಧಿ ಮಾಡಬೇಕು. ಇದು ಎಲ್ಲ ಸಮಾಜಗಳು ಇದೇ ಮಾಡೋದು. ಸುಳ್ಳಿದೆಯಾ? ನಾ ಮಾತ್ರ ಶೇರ್ವ ತಿನ್ನೋದು, ಎಲ್ಲ ಕಾಯ್ದರ್ಸಂತ ಸಾಧ್ಯತೆ ಬಿಡೋದು, ಕಾಯ್ದರ್ಸಿ ಸಾಧ್ಯತೆ ಬಿಡೋದು. ಇದು ನಮ್ಮದೇ ಮಾಡೋದು. ಬೇರೆ ಎಲ್ಲಾ ಸಮಾಜಗಳು ಯಾವುದೇ ಸಮಾಜ ಅಧಿಕಾರಕ್ಕೆ ಬರ್ಲಿ ಎಲ್ಲ ಒಗ್ಗಟ್ಟಾಗಿ ಕರೆಸಿ ಸನ್ಮಾನ ಮಾಡಿ, ಟೋಪಿ ಹಾಕಿ, ಟೋಪಿ ಅಂದ್ರೆ ಆ ಟೋಪಿ ಅಲ್ಲ, ಏನಂತದ್ದು ಮೈಸೂರು ಪೇಟ ಹಾಕಿ ಸನ್ಮಾನ ಮಾಡಿ ಗೌರವ ಮಾಡಿ ಕೆಲಸಗಳನ್ನ ತಗೊಳ್ಳೋದು ಕಲಿಬೇಕು. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ನಾನು ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಇಡೀ ಕರ್ನಾಟಕದ ಮರಾಠ ಸಮಾಜದ ಮಕ್ಕಳಿಗಾಗಿ ಯಾರು ಮೆರಿಟ್ ಇದ್ದಾರೆ ಅವ್ರಿಗೆ ಈ ವೇದಿಕೆ ಮುಖಾಂತರ ನನ್ನ ಫೌಂಡೇಶನ್ ವತಿಯಿಂದ 50 ಲಕ್ಷ ರೂಪಾಯಿ ಡೊನೇಷನ್ ಕೊಡಲಿಕ್ಕೆ ಸಂದರ್ಭ ಕೇಳಿದ್ದೆ. ರೊಕ್ಕ ಕೊಟ್ಟ ತಕ್ಷಣ ಮನುಷ್ಯ ಗ್ರೇಟ್ ಆಗೋದಿಲ್ಲ. ಸಂತೋಷ ರೊಕ್ಕ ಕೊಟ್ರೆ ಬಹಳ ದೊಡ್ಡ ಏನು ಗ್ರೇಟ್ ಆಗೋದಿಲ್ಲ. ಇದು ಈ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವನಿಗೆ ಬಹಳ ಬಂದು ಸನ್ಮಾನಗಳು ಮಾಡೋದು, ಯಾರು ರೊಕ್ಕ ಕೊಡ್ತಾರೆ ಅವನ ಬಗ್ಗೆನೆ ಭಜನೆ ಹೊಡೆಯೋದು. ಇದು ನಾವು ಸ್ಟಾಪ್ ಮಾಡ್ಬೇಕು. ಯಾವ 1 ರೂಪಾಯಿನೂ ಕೊಡ್ತಾನೆ, ಯಾರು 100 ರೂಪಾಯಿ ಕೊಡ್ತಾರೆ ಇಬ್ಬರಿಗೆ ಸಮವಾಗಿ ನಮ್ಮ ಸಮಾಜ ನೋಡೋವರೆಗೆ ನಾವು ಇದೇ ಪರಿಸ್ಥಿತಿಯಲ್ಲಿ ಸಂದರ್ಭಕ್ಕೆ ಬಯಸ್ತೀವಿ. ಅದಕ್ಕೆ ಸಮಾಜದ ಮುಖಂಡರಲ್ಲಿ ಮನವಿ ಮಾಡ್ತಕ್ಕಂಥದ್ದು. ಇವತ್ತು ನಾನು ಕೂಡ ಬಹಳ ವರ್ಷದ ನಂತರ ಇಷ್ಟು ಇಡೀ ಅಚ್ಚುಕಟ್ಟಾಗಿ ಇಡೀ ಜಿಲ್ಲೆಯಲ್ಲಿ ಪ್ರಮುಖರು ಸೇರಿ ಇವತ್ತೊಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಇವತ್ತು ಸ್ವಾಮೀಜಿ ಅವರ ಆಶೀರ್ವಾದದಿಂದ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಇವತ್ತೆಲ್ಲ ಪಕ್ಷದ ಬೇರೆ ಬೇರೆ ಮುಖಂಡರು ನಾವು ಸೇರಿದ್ದೀವಿ. ಇವತ್ತು 2040ನೇ ಇಸ್ವಿನಲ್ಲಿ ಜಪಾನ್ ದೇಶ ಎಕ್ಸಾ ಟ್ರ್ಯಾಕ್ ಅಂತ ಮಾಡ್ತಾ ಇದೆ. ಏನ್ ಎಕ್ಸಾ ಟ್ರ್ಯಾಕ್ ಅಂತಂದ್ರೆ ಇಂಟರ್ ಪ್ಲಾನೆಟರಿ ಟೂರಿಸಂ ಮಾಡ್ತಾ ಇದ್ದಾರೆ. ಮಾಧ್ಯಮದಲ್ಲಿದಾರ ಇಂಟ್ರಾ ಪ್ಲಾನೆಟರಿ ಟೂರಿಸಂ ಮಾಡ್ತಾ ಇದ್ದಾರೆ. ಮಾರ್ಸ್ನಿಂದ ಮೂನಿಗೆ ಕರ್ಕೊಂಡು ಹೋಗ್ತಾರೆ, ಮೂನಿಂದ ಮಾರ್ಸಿಗೆ ಕರ್ಕೊಂಡ್ ಬರ್ತಾರೆ. ಅವರು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾವಿಲ್ಲಿ ಏನ್ ಮಾತನಾಡ್ತಾ ಇದೀವಿ? ಜಾತಿ ಜಾತಿ ಮತ್ತೆ ಜಾತಿ ಇದೇ ವ್ಯವಸ್ಥೆಯಲ್ಲಿ ದೇಶ ಇದೆ. ಯಾವ ಸರ್ಕಾರಗಳು ಬಂದ್ರೇನೋ, ಯಾವ ಸರ್ಕಾರ ಬರಲಿದ್ರೇನೋ ನಮ್ಮ ಕಷ್ಟ ನಮಗೆ, ನಮ್ಮ ದೇವರುಗಳು ನಮಗೆ, ನಮ್ಮ ಜಾತಿ ನಮಗೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಡವನ್ನು ಮಾಡಿದ್ವಿ ನಾವು. ಈ ಶೋಷಿತ ವರ್ಗಗಳು, ಈ ಅಹಿಂದ ವರ್ಗಗಳು ಎಲ್ಲ ಮುಂದಿರ್ತಕ್ಕಂಥ ಸಮಾಜಿಗೆ ಏನು
ಭಾರತ ದೇಶದಲ್ಲಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ತಮಿಳುನಾಡು 69% ರಿಸರ್ವೇಶನ್ ಇದೆ ತಮಿಳುನಾಡಿನಲ್ಲಿ. ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲಾ ಶೋಷಿತ ವರ್ಗಗಳಿಗೆ, ಎಲ್ಲಾ ಒಬಿಸಿ ವರ್ಗಗಳಿಗೆ ಅನುಕೂಲ ಆಗ್ಬೇಕಾಗಿದ್ರೆ ದಯಮಾಡಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ದೇಶಕ್ಕಾಗಿ ವಿಶೇಷವಾಗಿ 75% ರಿಸರ್ವೇಶನ್ ರೆಕಾರ್ಡ್ ಮಾಡಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು. ನಾವೆಲ್ಲೇ ನಮಗೆ 2A ಕೊಡಿ ಅಂದ್ರೆ ಅದಾಗಲಿಲ್ಲ. ಹೆಚ್ಚಿನ ರಿಸರ್ವೇಶನ್ ಆಗ್ಲಿ, ಯಾವ ಸಂಖ್ಯೆ ಇದೆ ಸಂಖ್ಯೆ ಆಧಾರಿತವಾಗಿ ರಿಸರ್ವೇಶನ್ ಆಗ್ಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮೊನ್ನೆ ಒತ್ತಡವನ್ನು ಮಾಡಿದ್ರು. ಅದಕ್ಕೆ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ತಮಿಳುನಾಡು 69% ರಿಸರ್ವೇಶನ್ 9th ಶೆಡ್ಯೂಲ್ ನಲ್ಲಿ 9th ಅಮೆಂಡ್ಮೆಂಟ್ ಮಾಡಿಕೊಂಡು ಇವತ್ತು ಅವರಿಗೆ ರಿಸರ್ವೇಶನ್ ತಮಿಳುನಾಡಿನಲ್ಲಿ 69% ಇದೆ. ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಕನಿಷ್ಠ 69% ಮಿನಿಮಮ್ ಆಗಿರಲಿ ಅಥವಾ 75% ಅವರಿಗೆ ರಿಸರ್ವೇಶನ್ ಸಿಗಲಿ. ಯಾಕಂದ್ರೆ ಅವಾಗ ಎಲ್ಲಾ ಸಮಾಜಗಳಿಗೆ ನಮಗೆ ಸಿಗ್ತಕ್ಕಂತ ಸ್ವಲ್ಪ ಅವಕಾಶ ಜಾಸ್ತಿ ಆಗಿರ್ತಂತ ಆ ಒಂದು ಉದ್ದೇಶದಿಂದ ಹೇಳಿದೀನಿ. ತಮ್ಮ ಗಮನಕ್ಕಿರಲಿ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಬಂಧುಗಳ. ಇವತ್ತು ನಮ್ಮ ಮುಂದೆ ಸಮಾಜ ಕಟ್ಟದ್ ನಮ್ಮನ್ನು ಕರ್ಸಿದ್ರಿ, ಸನ್ಮಾನ ಮಾಡಿದ್ರಿ, ಹೂವಿನ ಆಯ್ತು. ನೆಕ್ಸ್ಟ್ ಪಿಕ್ಚರ್ ಹೆಂಗ್ ಪಿಕ್ಚರ್ ನೆಕ್ಸ್ಟ್ ಗಾಡಿ ಹೊಂಟು ಬಿಡೋದು ವಾಪಸ್ಸು. ಮತ್ತೆ ಜೈ 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 ಭವಾನಿ ಶೇರ್ವಾ. ನಮ್ದು ಶೇರ್ವಾ ತಿಂದರು ನೋಡ್ರಿ. ಸಮಾಜ ಕಟ್ಟಬೇಕಾಗಿದ್ರೆ ನಮ್ಮಂತರು ಕೂಡ ಅವಶ್ಯಕತೆ ಇಲ್ಲ. ಒಂದು ಎಷ್ಟೇ ಸಣ್ಣ ಸಮಾಜ ಇರಲಿ, ಆ ಕಡೆ ಬಿಜೆಪಿ ಬೇಕಿದ್ರೆ ಬಿಜೆಪಿ ಹೋಗ್ರಿ, ಕಾಂಗ್ರೆಸ್ ಬೇಕಿದ್ರೆ ಕಾಂಗ್ರೆಸ್ಗೆ ಬರ್ರಿ. ನೀವು ನಿರ್ಧಾರವನ್ನು ತಗೊಂಡಾಗ ಎಲ್ಲ ಪಕ್ಷದವರು ನಿಮ್ಮ ಹತ್ರ ನೋಡ್ತಾರೆ. ಏನ್ ಮಾಡ್ತಾರೆ ಮತ್ತೆ ಹೇಗೆ ಈ ದೇಶದ ವ್ಯವಸ್ಥೆ ಹೆಂಗ್ ಹೊಂಟತೆ? ದೇಶದ ವ್ಯವಸ್ಥೆ ಎಲ್ಲಿ ಜಾಸ್ತಿ ತಲೆಗಳು ಕಾಣ್ತವೆ ಅಲ್ಲಿ ಏನೈತೆ? ಸಾಂಗ್ ಸಾಂಗ್ ಹೋಗಿದ್ದು ಹೆಂಗ್ ನಡೀತದೆ? ಅದಕ್ಕೆ ನಾವು ಮರಾಠ ಸಮಾಜದವರು ಎಷ್ಟೇ ಕಷ್ಟ ಪರಿಸ್ಥಿತಿ ಇರಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡತಕ್ಕಂಥ ಕೆಲಸ ಬಿಜೆಪಿಯವರು, ಜೆಡಿಎಸ್ ಅವರು, ಕಾಂಗ್ರೆಸ್ನವರು ಎಲ್ಲಾ ನಮ್ಮ ಸಮಾಜದ ಮುಖಂಡರುಗಳು ಸೇರಿ ಮಾಡ್ಬೇಕಂತ ತಮ್ಮಲ್ಲಿ ಕೈ ಕಳಕಳಿ ಮಾಡಿರ್ತೇವೆ. ಇನ್ನು ಹಲವಾರು ವಿಚಾರಗಳನ್ನ ಮಾತನಾಡಬಹುದು. ನೀವು ಸುಸ್ತಾಗ್ಬಿಟ್ಟಿರಿ. ನಾನು ಇವನಿಗೆ ಹೇಳಿದ ಮೊದಲೇ ನನಗೆ ಭಾಷಣ ಕೊಡ ಅಂತ ಕೇಳಿದ್ರು. ಸುಸ್ತಾಗ್ಬಿಟ್ರಿ, ಇನ್ನೆಲ್ಲ ಭಾಷಣ ಹೇಳ್ತೀನಿ. ಇನ್ನೊಂದು ಇವತ್ತು ಇಷ್ಟು ಗಂಟೆಗೆ ಮಾಡ್ರಿ. ಮತ್ತೆ ಇನ್ನೊಂದು ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ ಇವತ್ತೆಲ್ಲ ಮುಗಿಸಕ್ಕಾಗತ್ತಾ? ನನ್ನ ಮನವಿ ಇದೆ. ಇವತ್ತು ಇದೊಂದು ಪ್ರಯತ್ನ ಏನಾಗಿದೆ, ನಮ್ಮ ಎಲ್ಲಾ ಪಕ್ಷದ ಮುಖಂಡರುಗಳು, ಬಿಜೆಪಿಯ ಮುಖಂಡರು ಇಲ್ಲಿದ್ದಾರೆ, ಕಾಂಗ್ರೆಸ್ ಮುಖಂಡರು ಇಲ್ಲಿದ್ದಾರೆ, ಜೆಡಿಎಸ್ ಮುಖಂಡರು ಇಲ್ಲಿದ್ದಾರೆ. ನೀವೆಲ್ಲ ನಮ್ಮ ಸಮಾಜದ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮ ಏನ್ ಮಾಡಿದಿರಲ್ಲ, ಇದು ಮುಂದೊಂದು ಭವಿಷ್ಯಗಳ ರೂಪನ್ನು ತಾವು ರೂಪಿಸ್ಬೇಕು. ನೀವ್ ಯಾವಾಗೇ ಕರೀರಿ, ನನ್ನ ಸಮಾಜ ದೃಷ್ಟಿಯಿಂದ ಒಬ್ಬ ಸಮಾಜದ ಸಾಮಾನ್ಯ ಕಾರ್ಯಕರ್ತನಾಗಿ ತಮ್ಮ ಜೊತೆ ಯಾವಾಗಲೂ ಸದಾ ಕೆಲಸ ಮಾಡ್ತೀನಿ ಅಂತ ಕೂಡ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮದು ಸ್ವಾಮೀಜಿಯವರು ಬಹಳ ಗುರಿ ಇದೆ, ಸಮಾಜದ ಸಂಘಟನೆ ಮಾಡಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆಶಾ ಉತ್ತರಗಳನ್ನ ನೋಡ್ರಿ. ನಾನು ಎಲ್ಲೋ ಹೋದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತೀನಿ. ಯಾಕೆ ಮಾತನಾಡ್ಬೇಕಂತಂದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರ ದೇಶಕ್ಕೆ ಸಂವಿಧಾನ ಕೊಡಲಿದ್ರೆ ನಮಗೆ ಯಾರು ಅವಕಾಶ ಸಿಗ್ತಾ ಇರಲಿಲ್ಲ. ಇವತ್ತು ಈ 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರಿಗೆ ಸಮಪಾಲು ಆಗ್ಬೇಕು, ಎಲ್ಲರಿಗೆ ಸಮಪಾಲು ಆಗ್ಬೇಕಂತ ಏನು ಬಸವಣ್ಣವ್ರು ಹೇಳಿದ್ರು, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥದ್ದು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮಾತನಾಡ್ತೀನಿ ಅಂತಂದ್ರೆ, ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಈ ದೇಶದಲ್ಲಿ, ರಾಜ್ಯದಲ್ಲಿ ಡಿಬೇಟ್ ಆಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಗ್ಗೆ ಡಿಬೇಟ್ ಆಗ್ಬೇಕು. ಏನು ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂದ್ರೆ ಏನು? ಈ ದೇಶದಲ್ಲಿ ನಮ್ಮ ಹಿಂದೂ ಸಮಾಜದ ಹೆಣ್ಮಕ್ಕಳಿಗೆ ಯಾರಿಗೆ ಆಸ್ತಿಯಲ್ಲಿ ಪಾಲಿರಲಿಲ್ಲ. ಗಂಡನ ಮನೆಗೆ ಹೋಗಿ ಗಂಡ ತೀರೋದ್ರೆ ಗಂಡನ ಆಸ್ತಿಗೆ ಹಕ್ಕಿಲ್ಲ,
ಒಂದು ಸಲಿಯ ತಾಯಿ, ನಮ್ಮ ತಂಗಿ, ನಮ್ಮ ಅಕ್ಕ ಯಾವ ತಂದೆ ಮನೆಯನ್ನು ಬಿಟ್ಟು ಹೋಗ್ತಾಳೆ, ತಂದೆ ಆಸ್ತಿಗೂ ಹೋಗ್ತಿರ್ಲಿಲ್ಲ. ಇದು ಮನಗಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡಿಫಿಕೇಶನ್ ಬಿಲ್ ತರದ ಮುಖಾಂತರ ಭಾರತ ದೇಶದಲ್ಲಿ ನಿಮ್ಮೆಲ್ಲ ಮಕ್ಕಳಿಗೆ, ವಿಶೇಷವಾಗಿ ಎಲ್ಲ ಮಕ್ಕಳಿಗೆ, ನಿಮ್ಮ ತಂದೆಯಿಂದ ಮತ್ತು ಪಿತಾಜಿಯಿಂದ ಆಸ್ತಿಯಿಂದ ನಿಮಗೆ ಆಸ್ತಿ ಸಿಗ್ಬೇಕಾಗಿದ್ರೆ, ಗಂಡನಿಗೆ ಆಸ್ತಿಗೆ ನಿಮಗೆ ಹಕ್ಕಿಸಬೇಕಾಗಿದ್ರೆ, ಇದು ಕಾನೂನು ತಂದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕೆ ಸಂದರ್ಭದಲ್ಲಿ ಬಯಸ್ತೇನೆ. ನೀವು ನಮ್ಮ ಸಮಾಜದವರು ದಯಮಾಡಿ ನೀವು ಎಲ್ಲ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ. ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರದ್ದು ನಮ್ಮ ಜಯಂತಿ ಅಲ್ಲ, ಎಲ್ಲ ಸಮಾಜದ ಜಯಂತಿಯಲ್ಲಿ ನಮ್ಮ ಮರಾಠ ಸಮಾಜ ಇರಬೇಕು. ಜೊತೆಗೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕೂಡ ನಾವು ಮಾಡ್ಬೇಕು. ಯಾಕೆ ಮಾಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಇಡೀ ದೇಶದಲ್ಲಿ ಹೆಣ್ಮಕ್ಕಳಿಗೆ ಇವತ್ತು ಆಗಿನ ಕಾಲದಲ್ಲಿ ಏನಿತ್ತು, ಗಂಡ ಸತ್ರೆ ಏನ್ ಮಾಡ್ಬೇಕಾಗಿತ್ತು, ತೆರೆ ಬೋಳಿಸ್ಬೇಕಾಗಿತ್ತು. ಸ್ವಾಮೀಜಿ ಅವರೇ, ಈ ದೇಶದ ವ್ಯವಸ್ಥೆ ಹೆಂಗಿತ್ತು, ಗಂಡ ಸತ್ರೆ ಏಟಿ ತಲೆ ಬೋಳಿಸ್ಬೇಕು. ಯಾರು ಒಳ್ಳೆ ಕಾರ್ಯಕ್ರಮದ ಮುಂದೆ ಬರಂಗಿಲ್ಲ, ತಾಯಿ ಮಂಗಳಾರತಿ ಮಾಡಂಗಿಲ್ಲ, ಎಂಗೇಜ್ಮೆಂಟ್ ನಾಗ ಬರಂಗಿಲ್ಲ, ಶುಭ ಕಾರ್ಯಕ್ರಮಕ್ಕೆ ಬರಂಗಿಲ್ಲ, ಕುಪ್ಸ ಗಿಪ್ಸ ಕೊಡಂಗಿಲ್ಲ. ಗಂಡ ಎಷ್ಟರ ಮದುವೆ ಆಗ್ಬೋದು, ಗಂಡ ಸತ್ರೆ ಆಗಿ ಇನ್ನೊಂದು ಮದುವೆ ಆಗಕ್ಕೆ ಅಧಿಕಾರ ಇಲ್ಲ, ಡಿವೋರ್ಸ್ಗೆ ಅಧಿಕಾರ ಇಲ್ಲ, ಆಸ್ತಿಗೆ ಅಧಿಕಾರ ಇಲ್ಲ. ಯಾರು ನಿಮಗೆ ಇವೆಲ್ಲ ಕಾನೂನು ತಂದು ಕೊಟ್ಟಿರ್ತದ್ದು? ಯಾರು ಯಾರು ಗಟ್ಟಿಯಾಗಿ ಹೇಳ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರ್ತ. ಅದಕ್ಕೆ ಈ ದೇಶದ ಪ್ರತಿಯೊಂದು ಹೆಣ್ಮಗಳು, ಮೊನ್ನೆ ತಾನೇ ಮಹಿಳಾ ವಿಶ್ವ ದಿನಾಚರಣೆ ಆಯ್ತದಲ್ಲ, ಈ ದೇಶದ ವಿಶೇಷವಾಗಿ ಎಲ್ಲ ಹೆಣ್ಮಕ್ಳು ನೀವು ಯಾರನ್ನ ಪೂಜೆ ಮಾಡ್ತೀರೋ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ತಾವು ಪೂಜೆ ಮಾಡ್ಬೇಕಂತ ತಂದೆ ಕಳ್ಕಳೆ ಮನವಿ ಮಾಡ್ಕೊಳ್ತಾರೆ. ನೀವು ಪ್ರಜ್ಞಾವಂತರಾಗಿ ವಿಚಾರವನ್ನು ಅರ್ಥ ಮಾಡಿಕೊಂಡು ಇತಿಹಾಸವನ್ನು ಸರಿ ಓದ್ಕೊಂಡು ಈ ವಾಟ್ಸಪ್ ನಲ್ಲಿ, ಫೇಸ್ಬುಕ್ ನಲ್ಲಿ, ಟಿವಿನಲ್ಲಿ ತೋರಿಸಿರ್ತಕ್ಕಂಥದ್ದು ಎಲ್ಲ ಸರಿನೂ ಇರಲ್ಲ, ಎಲ್ಲ ತಪ್ಪೂ ಇರಂಗಿಲ್ಲ. ಅದಕ್ಕೆ ವಿಚಾರನ ಚರ್ಚೆ ಮಾಡಬೇಕು. ಎಲ್ಲಾ ಪಕ್ಷದವ್ರನ್ನ ಕರೆಸ್ಬೇಕು, ಎಲ್ಲಾ ಬುದ್ಧಿಜೀವಿಗಳನ್ನ ಕರೆಸ್ಬೇಕು, ಎಲ್ಲಾ ಸ್ವಾಮೀಜಿಗಳ ಹತ್ರ ನಾವು ಹೋಗ್ಬೇಕು. ನೀವೆಲ್ಲಾ ಮಠಗಳ ಹತ್ರ ಹೋಗ್ರಿ, ನಮ್ಮ ಸ್ವಾಮೀಜಿ ಮಠಕ್ಕೂ ಬರ್ರಿ, ನಮ್ಮ ಸ್ವಾಮೀಜಿ ಮಠವನ್ನು ಬೆಳೆಸ್ರಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮ್ಗೆ ಎಲ್ಲಿವರೆಗೆ ನಾವು ನಮ್ಮ ಸಮಾಜಕ್ಕೆ ನೀವು ಟೈಮ್ ಕೊಡೋದಿಲ್ಲ. ನಾನು ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ, ನಮ್ಮ ಸಮಾಜದ, ಕರ್ನಾಟಕ ಸಮಾಜದ, ಕರ್ನಾಟಕ ಇರ್ತಕ್ಕಂಥ ಎಲ್ಲ ಮರಾಠ ಸಮಾಜದ ಎಲ್ಲ ಶೋಷಿತ ವರ್ಗಗಳ ಸಮಾಜಗಳಿಗೆ ನಾನು ಕರೆಯನ್ನು ಕೊಡ್ತೀನಿ. ನಾನು ಇನ್ನು ಮುಂದುಗಡೆ ನನಗೆ ನೀವು ಅವಕಾಶವನ್ನು ಕೊಡಿ, ನೀವು ಬೇಕಿದ್ರೆ ಯಾವುದೇ ಸಮಾಜದ ಕಾರ್ಯಕ್ರಮ, ವಿಶೇಷವಾಗಿ ನಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮ ಕರೀರಿ, ನಾನು ಪ್ರಾಮಾಣಿಕವಾಗಿ ನಾನು ಬರ್ತೀನಿ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಬೇರೆ ಸಮಾಜ ವಿರುದ್ಧವಾಗಿ ಕಟ್ಟತಕ್ಕಂಥದ್ದಲ್ಲ ಇದು ಸಮಾಜ. ನಮ್ಮ ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಯಾವ ರೀತಿ ಸಹಾಯ ಮಾಡಬೇಕು, ನಮ್ಮ ಸಮಾಜದ ಗುರಿ ಜೊತೆಗೆ ಬೇರೆ ಸಮಾಜದನ್ನ ನೋಡ್ಬಿಟ್ಟು ಒಳ್ಳೆಗಳನ್ನ ಕಲಿಬೇಕು, ಬೇರೆ ಸಮಾಜಕ್ಕೆ ಕೂಡ ಸಹಾಯ ಮಾಡ್ಬೇಕು. ಛತ್ರಪತಿ ಅಂದ್ರೆ ಏನು? ಛತ್ರಪತಿ म्हणलं काय माहितीये तुम्हाला? मराठी येते तुम्हाला? काय येते? ಎಲ್ಲ ಅರ್ಧ ಸಹಜ ಮರಾಠಿ ಮಾತಾಡ್ತೀನಿ. ಯಾರ ಜಡಿ ಮೇಲೆ ಆಶ್ರಯ ಇರಲಿಲ್ಲ, ಯಾರಿಗೆ ಆಶ್ರಯ ಇರಲಿಲ್ಲ, ಯಾವ ಬಡವರಿಗೆ ಆಶ್ರಯ ಇರಲಿಲ್ಲ ಅಂತ ಆಶ್ರಯ ಕೊಡ್ತಕ್ಕಂಥವನ್ನೇ ಛತ್ರಪತಿ ಶಿವಾಜಿ ಅಂತ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ನಾವು ಅಂತ ವಂಶಸ್ಥರು. ನಮ್ಮ ಇದು ಯಾವ ಕಲರ್ ಅಂತಿಟ್ಟಿರೋದು? ಇದು ಭಗವಾ ಛತ್ರಪತಿ ಶಿವಾಜಿ ಮಹಾರಾಜ ಕಲರ್, ಇದು ಭಗವಾ ಕಲರ್. ಈ ಕಲರು ನಮ್ದೇ, ಈ ಸ್ವರಾಜ್ ಮಾಡಿರ್ತಕ್ಕಂಥದ್ದು ನಾವೇ, ಹಿಂದೂ ಸ್ವರಾಜ್ ಕಲ್ಪನೆ ತಂದಿರ್ತಕ್ಕಂಥದ್ದು ನಾವೇ. ಅದಕ್ಕೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಹಿಂದೂಗಳ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ. ನಿಮಗೆ ಯಾಕೆ ಹೇಳ್ಬೇಕಂತಂದ್ರೆ ಈ ಒಂದು ಹಿಂದುತ್ವದ, ಸ್ವರಾಜ್ ಹಿಂದುತ್ವದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲರನ್ನ ಸಮವಾಗಿ ಕಂಡಿರ್ತಕ್ಕಂಥದ್ದು. ಇನ್ನ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಾನು ಬೇರೆ ಒಂದು ಸಂದರ್ಭದಲ್ಲಿ ಬಂದ ಮಾತಾಡ್ತೀನಿ. ಆದ್ರೆ ಇವತ್ತು ನನಗೆ ಬಹಳ ಖುಷಿ ತಂದಿದೆ. ವಿಶೇಷವಾಗಿ ಇಲ್ಲಿ ನಮ್ಮ ಮರಾಠ ಸಮಾಜದ ಎಲ್ಲ ಪಕ್ಷದ ಮುಖಂಡರುಗಳಲ್ಲಿ ನಿಮ್ಮಲ್ಲಿ ನಿಜಕ್ಕೂ ಬಹಳ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮಾಡಿದಿರಿ. ಇದು ಇಲ್ಲಿಗೆ ನಿಂದಿರಬಾರದು. ಇಲ್ಲಿ ಶಿವಮೊಗ್ಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಸಂಘಟನೆ ಪ್ರತಿ ಜಿಲ್ಲೆಗೆ ಹೋಗ್ಬೇಕು,
ಕಾರವಾರ ಆಗಿರ್ಲಿ, ಬೆಳಗಾಂ ಆಗಿರ್ಲಿ, ಧಾರವಾಡ ಆಗಿರ್ಲಿ, ಉತ್ತರ ಕರ್ನಾಟಕ ಆಗಿರ್ಲಿ, ಬೀದರ್ ಆಗಿರ್ಲಿ, ಎಲ್ಲಿ ನಮ್ಮ ಬಿಜಾಪುರ ಆಗಿರ್ಲಿ, ಬಾಗಲಕೋಟೆ ಆಗಿರ್ಲಿ, ಎಲ್ಲೆಲ್ಲಿ ನಮ್ಮ ಸಮಾಜ ಇದೆ ಅಲ್ಲಿ ಹೋಗ್ತಕ್ಕಂಥ ಕೆಲಸ ನಾವು ಸ್ವಾಮೀಜಿಗಳು ಮಾಡ್ತೀವಿ. ನೀವು ನಿಮ್ ಬೀಗರಿಗೆ, ನಿಮ್ ಸ್ನೇಹಿತರಿಗೆ ಎಲ್ಲರಿಗೆ ಫೋನ್ ಮಾಡಿ ಇವತ್ತೇನು ಈ ವೆಬ್ಸೈಟ್ ಮಾಡಿದೀವಿ, ಈ ವೆಬ್ಸೈಟ್ ನಲ್ಲಿ ಇವರ ರಿಜಿಸ್ಟರ್ ಆಗ್ಬೇಕು. ಈ ಹೇಗೆ ರಿಜಿಸ್ಟರ್ ಆಗ್ಬೇಕು? ಇದೆಲ್ಲ ಸಮಾಜದ ಮುಖಂಡರುಗಳು ಬಂದಿರಿ, ನೀವು ಊರಿಗೆ ಒಂದು ಬುಕ್ ಮಾಡಿ. ಏನ್ ಮಾಡ್ಬೇಕ್ರಿ? ಊರಿಗೆ ಒಂದು ಬುಕ್ ಮಾಡಿ. ಆ ಬುಕ್ ನಲ್ಲಿ ಯಾವ ಮನೆ ನಂಬರು, ಆ ಮನೆ ನಂಬರ್ ನ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೀವು ಅದನ್ನೆಲ್ಲ ಮಾಹಿತಿ ವೆಬ್ಸೈಟ್ ಅಲ್ಲಿ ಕೊಟ್ರೆ, ನಮ್ಮ ಯುವ ನಾಯಕರು ಬಹಳ ಚೆನ್ನಾಗಿ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಮದುವೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಯಾರಿಗೆ ತೊಂದರೆ ಇದ್ದಾರೆ, ಎಷ್ಟು ವಿಧವೆಗಳಿದ್ದಾರೆ, ಎಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಯಾರಿಗೆ ಕೆಲಸ ಇಲ್ಲ, ಯಾರಿಗೆ ವಿಕಲಚೇತನ ಇದೆ, ಯಾರು ಬಡವರಿದ್ದಾರೆ, ಯಾರಿಗೆ ಭೂಮಿ ಇಲ್ಲ, ಇದನ್ನೆಲ್ಲ ನಮ್ಮ ಹತ್ರ ಮಾಹಿತಿ ಇದ್ರೆ ನಾವು ನಮ್ಮ ಸಮಾಜನ ಕಟ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾರಿಗೆ ಅನಾನುಕೂಲ ಇದೆ ಅವರಿಗೆ ಅನುಕೂಲ ಮಾಡತಕ್ಕಂಥದ್ದು ಸಮಾಜ ಸೇವೆ. ಏನ್ ಸಮಾಜ ಸೇವೆ ಅಂದ್ರೆ ಏನು? ಕಾಂಗ್ರೆಸ್ ಬಾವುಟ ಹಿಡ್ಕೊಳ್ಳೋದು, ಬಿಜೆಪಿ ಬಾವುಟ ಹಿಡ್ಕೊಳ್ಳೋದು ಸಮಾಜ ಸೇವೆ ಆಗೋದಿಲ್ಲ. ನಮ್ಮ ಸಮಾಜದಲ್ಲಿ ಯಾರು ಬಡವರಿದ್ದಾರೆ, ನಮ್ಮ ಅಕ್ಕ ತಂಗಿಯರು ಯಾರು ವಿಧವೆ ಇದ್ದಾರೆ, ಯಾರಿಗೆ ಮಕ್ಕಳಿಗೆ ಬರ್ತಾನೆ ಇದೆ, ಯಾರು ಚೆನ್ನಾಗಿ ಓದ್ತಾರೆ ಅಂತವ್ರನ್ನ ಗುರುತಿಸ್ಕೊಂಡು ನೀವ್ 8 ಅಣೆ, ನಾನ್ 4 ಅಣೆ, ಅವ್ರು 1 ರೂಪಾಯಿ, ಇವ್ರು 2 ರೂಪಾಯಿ ಜೋಡಿಸಿ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದೇ ಸಮಾಜದ ಸೇವೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕೆ ನಮಗೆ ಮಾಹಿತಿ ಬೇಕು. ಈ ಮಾಹಿತಿ ಬೇಕನ್ನೋದಕ್ಕಾಗಿ ವೆಬ್ಸೈಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಶಿವಮೊಗ್ಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥ ಇಡೀ ಕರ್ನಾಟಕದಲ್ಲಿ ಇದನ್ನ ಇದೇ ವೆಬ್ಸೈಟ್ ಆಗಿರ್ಲಿ ಅಥವಾ ಜಿಲ್ಲೆವಾರ ಒಂದು ವೆಬ್ಸೈಟ್ ಆಗಿರ್ಲಿ, ಕರ್ನಾಟಕಾದ್ಯಂತ ಒಂದು ವೆಬ್ಸೈಟ್ ಮಾಡಿ ಪಟೇಲ್ ಜೊತೆ ಮದುವೆ ಆಗ್ಬೋದು, ಗಾಯಕ್ವಾಡ್ ಜೊತೆ, ಹೌದಲ್ರಿ, ಮೋರೆಯವ್ರ ಜೊತೆ ಆಗ್ಬೋದು, ಲಾಡವ್ರ ಜೊತೆ ಮದುವೆ ಆಗ್ಬೋದು. ಇದು ಒಂದು ಒಳ್ಳೆ ಅವಕಾಶ ಆಗುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ಹುಡುಗಿ ಕೊಡೋರಲ್ಲ, ಹುಡುಗರು ಮಾಡ್ಕೊಳೋರಲ್ಲ ನಮಗೆ. ಯಾಕಂದ್ರೆ ನೋ ಕ್ಯಾಶ್. ಈ ದೇಶದಲ್ಲಿ ವ್ಯವಸ್ಥೆಯಲ್ಲಿ ಯಾರಿಗೆ ಅಧಿಕಾರ ಇದೆ, ಯಾರಿಗೆ ಪವರ್ ಇದೆ, ಅವನಿಗೆ ಜಾತಿ ಇಲ್ಲ. ಇನ್ನೊಂದ್ಸಲಿ ಹೇಳ, ಇನ್ನೊಂದ್ಸಲಿ ಗಟ್ಟಿಯಾಗಿ ಹೇಳ್ಬೇಕಾ? ಯಾರ ಹತ್ರ ರೊಕ್ಕ ಇದೆ, ಯಾರ ಹತ್ರ ಅಧಿಕಾರ ಇದೆ, ಅವನಿಗೆ ಜಾತಿನೇ ಇಲ್ಲ. ಈ ಕರೆನ್ಸಿ ಅಂತಾರಲ್ಲ, ಕರೆನ್ಸಿ ಗೊತ್ತಲ್ಲ, ಈ ದುಡ್ಡು ನೋಟ್ ಇದೆಯಲ್ಲ, ಭಾರಿ ವಿಚಿತ್ರ ಇದು. ಇದಕ್ಕೆ ಜಾತಿ ನಾಟ ಕಾಣಂಗಿಲ್ಲ. ಇದಕ್ಕೆ 500 ನೋಡ್ ಹಂಗೆ ಇರ್ತದೆ. 2,000 ಕೊಡು, 10 ಕೋಟಿ ಅವ್ರು ಜಾತಿ ಅಂತ ಮಾತಾಡಲೇ ಇಲ್ಲ. ಎಲ್ಲಿ ಬಡತನ ಐತೆ ಅಲ್ಲಿ ಜಾತಿ ಶುರುವಾಗ್ತದೆ. ಬಡತನಕ್ಕೂ ಮೀರಿ ಬರ್ಬೇಕಾಗಿದ್ರೆ, ಸಮಾಜ ಆಗ್ಬೇಕಾಗಿದ್ರೆ ನಾವು ನಮ್ಮ ಸಮಾಜದವರು ಚೆನ್ನಾಗಿ ಏನ್ ಮಾಡ್ಬೇಕು? ಓದ್ಬೇಕು. ಅದಕ್ಕೆ ಮುಂದೆ ನನ್ನ ಫೌಂಡೇಶನ್ ವತಿಯಿಂದ ಇಲ್ಲಿ ಬೇಕಾದ್ರೆ ಒಂದು ಉದ್ಯೋಗ ಮಾಡ್ತೀನಿ ನಮ್ಮ ಸಮಾಜ ವತಿಯಿಂದ. ಇಲ್ಲ ನಮ್ಮ ಸಮಾಜದವರು ಬರೀ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಇರಬೇಡಿ. ನಮ್ಮ ಸಮಾಜದವರು ಎಲ್ಲಾ ಸಮಾಜ ಜೊತೆಗೆ ಸೇರ್ಕೊಂಡು ಇಲ್ಲೊಂದು ಉದ್ಯೋಗ ಮೇಳ ಮಾಡೋಣ. ನಮ್ಮ ಫೌಂಡೇಶನ್ ವತಿಯಿಂದ ಉದ್ಯೋಗ ಮೇಳ ಮಾಡೋಣ. ಒಂದು. ಎರಡನೇದು, ನೀವೆಲ್ಲ ಈ ಡೀಟೇಲ್ಸ್ ತಗೊಂಡು ಬನ್ನಿ. ನನಗೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಡೀಟೇಲ್ಸ್ ತಗೊಂಡು ಬನ್ನಿ. ನಾವು ಆ ಡೀಟೇಲ್ಸ್ ಮುಖಾಂತರ ಯಾರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ನಾವೆಲ್ಲ ಕುತ್ಕೊಂಡು ಆಲೋಚನೆ ಮಾಡೋಣ. ಪ್ರತಿ 2 ತಿಂಗಳಕ್ಕಾಗಲೇ ನನ್ನ ಒಂದ್ಸಲಿ ಕರೆಸ್ರಿ. 3 ತಿಂಗಳಕ್ಕಾಗಲಿ ಕರೆಸ್ರಿ, 5 ತಿಂಗಳಕ್ಕಾಗಲಿನ ಕರೆಸ್ರಿ, ಇಲ್ಲಕ್ಕೆ ಪಟ್ಲಿ ಮಡಿಯನ್ನ ಕಳೆದು ಕರೆಸ್ರಿ, ಶೇರ್ವಾನ ಮಾಡಿ ಕರೆಸ್ರಿ. ಆಯ್ತು, ಸೈಟ್ ನೋಡ್ಬಿಡಿ, ಇಲ್ಲೇ ಇರ್ತೀನಿ ನಾನು ಕೂಡ. ಬಹಳ ಖುಷಿ ಆಗ್ತದೆ ನನಗೆ. ಸಮಾಜ ಬದಲಾವಣೆ ಆಗ್ಬೇಕಂತಂದ್ರೆ ಬರೀ ನಮ್ಮ ಸಮಾಜ ಮಾತ್ರ ಅಷ್ಟೇ ಅಲ್ಲ, ಈ ದೇಶದ ವಿಷಯದಲ್ಲಿ ರಾಜಕೀಯವಾಗಿ 100 ಭಿನ್ನಾಭಿಪ್ರಾಯಗಳಿದ್ರು ಕೂಡ ಈ ದೇಶ ನಮ್ದು. ಪ್ರತಿಯೊಬ್ಬರು ನಾವು ಅಣ್ಣ ತಮ್ಮರಾಗಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂತ ಈ ದೇಶದ ಸಂಸ್ಕೃತಿನ ಐಕ್ಯತೆಯನ್ನ ನಾವೆಲ್ಲ ಕಾಪಾಡಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.